ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಪೂಜೆ ಇದ್ದುದರಿಂದ ಕಾಲೇಜಿಗೆ ಹೋಗಲು ಆಗದೆ ಒಂದು ಚೂಡಿದಾರ್ ಹಾಕಿಕೊಂಡು ಎಸ್ಟೇಟಿಗೆ ಹೋಗ್ತಾಳೆ. ರಾಮ್ ಎಸ್ಟೇಟ್ನಲ್ಲಿ ಇರ್ತಾನೆ ಅಂತ ಅಲ್ಲಿಗೆ ಬರುತ್ತಾಳೆ. ಆದರೆ ಎಸ್ಟೇಟ್ನ ಮೂಲೆಯಲ್ಲಿ ಯಾರೋ ನಿಂತಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಕೆಲಸದ ಹೊತ್ತಿನಲ್ಲಿ ಯಾರು ಹೊರಗೆ ಹೋಗೋದಿಲ್ಲ. ಜೊತೆಗೆ ಯಾರಿಗೂ ಕಾಣದಂತೆ ನಿಲ್ಲುವಂತಹದ್ದು ಏನು ಅಂದುಕೊಂಡು ಯಾರು ಅಂತ ನೋಡೇ ಬಿಡೋಣ ಅಂದು ಗುಂಪಾಗಿ ಬೆಳೆದಿದ್ದ ಗಿಡದ ಮರೆಯಲ್ಲಿ ಕೂರ್ತಾಳೆ. 5 ನಿಮಿಷದ ನಂತರ ಮೂಲೆಯಿಂದ ಹೊರ ಬಂದ ಮೂವರು, ಹುಷಾರಾಗಿ ಹೋಗು ಶರ್ಮಿ, ನಾವು ಪ್ಲಾನ್ ಮಾಡಿ ಸಂಜೆ ಹೇಳ್ತೀವಿ ಅಂತ ಹೇಳ್ತಾ ಇರೋ ಮಧುವಿನ ವಾಯ್ಸ್ ಕೇಳ್ತಾ ಇದೆ. ಗಿಡದ ಸಂದಿಯಿಂದಲೇ ನೋಡಿ ಜಾಹ್ನವಿ ಗಾಬರಿಯಾಗಿದ್ದಾಳೆ. ಶರ್ಮಿಳಾ ಬಂದಿದ್ದು ದೇವಸ್ಥಾನಕ್ಕಲ್ವಾ? ಅವರಣ್ಣಂದಿರ ಹತ್ತಿರ ಮಾತಾಡಬೇಕು ಅಂದಿದ್ರೆ ನೇರವಾಗಿ ಇಲ್ಲಿಗೆ ಬರಬಹುದಿತ್ತು. ಆದರೆ ನೆಪ ಹೇಳಿ ಬಂದಿದ್ದು ಯಾಕೆ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಶರ್ಮಿ, 1 ನಿಮಿಷ ಇರು ಅಂತ ರಾಜಶೇಖರ್ ಕರೆದು ಅವಳ ಕೈನಲ್ಲಿರುವ ಬುಟ್ಟಿಯಿಂದ ತೆಂಗಿನಕಾಯಿ ತೆಗೆದು ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲಿನ ಮೇಲೆ ಹೊಡೆದು ಹಾಗೆ ವಾಪಸ್ ತೆಗೆದುಕೊಂಡು ಹೋಗಿದ್ರೆ ಅವರಿಗೆಲ್ಲ ಡೌಟ್ ಬಂದಿರೋದು ಅಂತ ಹೇಳಿ ಹೂಗಳನ್ನು ಬುಟ್ಟಿಗೆ ಹಾಕಿ ಕಡ್ಡಿ ಕರ್ಪೂರವನ್ನು ಗಿಡದ ಬುಡಕ್ಕೆ ಹಾಕಿ, ಈಗ ಹೋಗು, ನಾವು ಟಾರ್ಚಿನ ಬೆಳಕು ಬಿಟ್ಟಾಗ ಮನೆಯ ಹಿಂಭಾಗಕ್ಕೆ ಬಾ, ಅಲ್ಲೇ ಏನು ಪ್ಲಾನ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಅಂದು ಅವಳನ್ನು ಕಳುಹಿಸುತ್ತಾರೆ. ಅವರಿಬ್ಬರು ನಗುತ್ತಾ ಸುತ್ತಮುತ್ತ ಯಾರೂ ಇಲ್ಲ ಇರುವುದನ್ನು ನೋಡಿ, ತಂಗಿ ಅಂದ್ರೆ ಹೀಗಿರಬೇಕು, ಪ್ರೀತಿಯ ನಾಟಕ ಮಾಡಿ ಒಳ್ಳೆಯ ಕುಳ ಇರುವವನನ್ನೇ ಮದುವೆ ಮಾಡಿಕೊಂಡ್ಲು, ನಮಗೂ ಒಂದು ದಾರಿ ತೋರಿಸಿದ್ಲು. ಆದರೆ ಈಗ ನಾವೇ ರಾಜರ ಹಾಗೆ ಮೆರೆಯುವ ಟೈಮ್ ಬಂದಿದೆ. 10-15 ಕೋಟಿ ಅಂದ್ರೆ ಸುಮ್ನೇನಾ ಅಂತ ಜೋರಾಗಿ ನಕ್ಕಿದರೆ ಜಾಹ್ನವಿಗೆ ಇವರು ಯಾವ ವಿಷಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಹೋಗುತ್ತೆ. ವಜ್ರದ ಆಭರಣಗಳು ಕೋಟಿಗಟ್ಟಲೆ ಬೆಳೆ ಬಾಳುತ್ತೆ ಅಂತ ಅಣ್ಣ ಹೇಳಿದ್ದು ನೆನಪಾಗಿತ್ತು. ಜಾಹ್ನವಿ ಕಣ್ಮುಚ್ಚಿ ಅಣ್ಣ ವಿಷಯ ಹೇಳುವಾಗ ಅಲ್ಲಿ ಯಾರು ಇದ್ದರು ಅಂತ ನೆನಪಿಸಿಕೊಂಡರೆ ಶರ್ಮಿಳಾ ರೂಮಿನ ಬಾಗಿಲಲ್ಲಿ ನಿಂತಿದ್ದು ನೆನಪಿಗೆ ಬಂದಿತ್ತು. ಹೌದು, ಇವರು ವಿಷಯ ತಿಳಿದುಕೊಂಡು ಅಣ್ಣಂದಿರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇವರ ಪ್ಲಾನ್ ವಜ್ರದ ಆಭರಣಗಳನ್ನು ಕೊಳ್ಳೆ ಹೊಡೆಯೋದು ಅಂತ ಆಯ್ತು ಅಂತ ಗಿಡದ ಸಂದಿಯಿಂದಲೇ ನೋಡಿದರೆ ಅವರಿಬ್ಬರು ಎಸ್ಟೇಟಿನ ಒಳಗೆ ಹೋಗ್ತಾ ಇದ್ದಾರೆ. ಅವರು ಕಣ್ಮರೆಯಾಗುವವರೆಗೂ ಹೊರಗೆ ಬಂದ ಹೊರಗೆ ಬರದ ಜಾಹ್ನವಿ ನಂತರ ಪೊದೆಯಿಂದ ಹೊರಗೆ ಬರ್ತಾಳೆ. ಮೊದಲು ಅಣ್ಣಂದಿರಿಗೆ ಕಾಲ್ ಮಾಡಿ ವಿಷಯ ಹೇಳಬೇಕು ಅಂತ 2 ಹೆಜ್ಜೆ ಇಟ್ಟವಳು. ಅವರು ಹೇಗೆ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲವಲ್ಲ, ಅದನ್ನು ತಿಳಿದುಕೊಂಡು ಒಟ್ಟಿಗೆ ಹೇಳೋಣ. ಮೊದಲು ರಾಮ್ಗೆ ವಿಷಯ ತಿಳಿಸೋಣ ಅಂತ ರಾಮ್ನನ್ನು ಹುಡುಕಿ ಹೋಗ್ತಾಳೆ. ಜಾನು, ಇಷ್ಟು ಬೇಗ ಎಸ್ಟೇಟ್ಗೆ ಬಂದಿದ್ದೀಯಾ? ಕಾಲೇಜಿಗೆ ಹೋಗಲಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ರಾಮ್, ಅಣ್ಣಂದಿರು ನಮಗೆ ಅಂತ ಹೊಸ ಮನೆಯನ್ನು ಕಟ್ಟೋದಕ್ಕೆ ಪೂಜೆ ಇಟ್ಟಿದ್ರು. ಪೂಜೆ ಮುಗಿಸಿ ಇಲ್ಲಿಗೆ ನೇರವಾಗಿ ಬಂದೆ. ಆದರೆ ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಆದರೆ ಇಲ್ಲಿ ಆಗಲ್ಲ ಅಂತಾಳೆ. ಇಲ್ಲಿ ಮಾತನಾಡದೆ ಇರುವಂತಹದ್ದು ಏನಿದೆ ಜಾನು? ಈಗಲೇ ಹೊರಗೆ ಬರಬೇಕಾ ಅಂತ ಕೇಳ್ತಾನೆ. ಬೇಡ ರಾಮ್, ನಾವಿಬ್ಬರು ಹೊರಗೆ ಹೋದರೆ ಯಾರಿಗಾದರೂ ಡೌಟ್ ಬರಬಹುದು. ಸಂಜೆ ನಿಮಗೆ ಮೈದಾನದ ಹತ್ತಿರ ವಿಷಯ ಹೇಳ್ತೀನಿ. ಅಲ್ಲಿಯವರೆಗೂ ಈ ಕೆಲಸ ಮಾಡೋಣ ಅಂತ ಎಸ್ಟೇಟ್ನ ಬಗ್ಗೆ ಗಮನ ಹರಿಸ್ತಾಳೆ. ಮಧ್ಯಾಹ್ನವಾಗಿದೆ. ಜಾನುವನ್ನು ಎಲ್ಲಾ ಹೆಂಗಸರು ಕೈತುತ್ತು ಕೊಡ್ತೀವಿ ಅಂತ ಕರೆಯುತ್ತಿದ್ದಾರೆ. ಆದರೆ ಜಾನು ಮನೆಗೆ ಹೋಗಿ ಬರ್ತೀನಿ, ನಾಳೆ ನಿಮ್ಮ ಕೈತುತ್ತು ತಿಂತೀನಿ, ಬೇಸರ ಮಾಡಿಕೊಳ್ಳಬೇಡಿ ಅಂದು ಮನೆಗೆ ಬರ್ತಾಳೆ. ಶರ್ಮಿಳಾ ಮಾಡುವುದೆಲ್ಲ ಮಾಡಿ ಆರಾಮವಾಗಿ ಮಗುವಿನ ಜೊತೆ ಮಲಗಿದ್ದಾಳೆ. ಅವಳನ್ನು ಅಲ್ಲೇ ಎಳೆದು ಹೊಡೆದು ಮನೆಯಿಂದ ಹೊರಗೆ ಹಾಕಬೇಕು ಅಂದ್ರೂ ಆಗ್ತಾ ಇಲ್ಲ. ರಾತ್ರಿ ಅವರ ಪ್ಲಾನ್ ತಿಳಿಯಲಿ, ಆಮೇಲೆ ಮಾತಾಡ್ತೀನಿ ಅಂತ ಕೋಪದಿಂದ ತನ್ನ ರೂಮಿಗೆ ಹೋಗಲು ನೋಡ್ತಾಳೆ. ಜಾಹ್ನವಿ, ಇಷ್ಟು ಬೇಗ ಎಸ್ಟೇಟ್ನಿಂದ ಬಂದಿದ್ಯಾ? ಏನಿವತ್ತು ಅಣ್ಣಂದಿರು ಊರಲ್ಲಿ ಇಲ್ಲ ಅಂತ ಮೂಡೌಟಾ ಅಂತ ಪದ್ಮಿನಿ ಕೇಳ್ತಾಳೆ. ಇಲ್ಲ ಅತ್ತಿಗೆ, ಯಾಕೋ ಸ್ವಲ್ಪ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದೆ ಅಂತ ಅನ್ನುತ್ತಾಳೆ. ನಿನ್ನ ಮುಖದಲ್ಲಿ ಬೇಜಾರು ಕಾಣ್ತಿಲ್ಲ, ಕೋಪ ಕಾಣಿಸ್ತಾ ಇದೆ. ಏನು ವಿಷಯ ಅಂತ ನನ್ನ ಹತ್ತಿರ ಹೇಳೋಲ್ವಾ ಅಂತ ಕೇಳಿದಾಗ
ಏನಿಲ್ಲ ಅತ್ತಿಗೆ, ನಿಮ್ಮ ಹತ್ತಿರ ಮುಚ್ಚಿಡಿಯುವ ವಿಷಯ ಏನಿದೆ? ಎಸ್ಟೇಟ್ನಲ್ಲಿ ಬಿಸಿಲು ಜಾಸ್ತಿ, ಅಷ್ಟು ಗಿಡಗಳಿದ್ದರೂ ಗಾಳಿಯೇ ಇಲ್ಲ. ಯಾಕೋ ಅಲ್ಲಿರಬೇಕು ಅಂತ ಅನಿಸಲಿಲ್ಲ, ಅದಕ್ಕೆ ವಾಪಸ್ ಬಂದೆ ಅಷ್ಟೇ ಅಂತಾಳೆ. ಸರಿ, ಹಾಗಾದ್ರೆ ಬಾ, ಊಟ ಮಾಡು ಅಂತ ಪದ್ಮಿನಿ ಕರೆದಾಗ, ನನಗೆ ಹಸಿವಿಲ್ಲ ಅತ್ತಿಗೆ, ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ, ಸಂಜೆ ಕಾಫಿ ಕುಡಿಯೋದಕ್ಕೆ ನಾನೇ ಬರ್ತೀನಿ ಎಂದು ಹೇಳಿ ಹೋಗ್ತಾಳೆ. ರೂಮಿಗೆ ಬಂದು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾನೆ ಇದ್ದಾಳೆ. ಛೇ, ಇಷ್ಟು ದಿನ ಇವರನ್ನು ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯ್ತು. ನೆನ್ನೆಯೇ ಅಣ್ಣಂದಿರಿಗೆ ವಿಷಯ ಹೇಳಿದ್ರೆ ಅವರಿಬ್ಬರಿಗೆ ಒಂದು ಗತಿ ಕಾಣಿಸ್ತಾ ಇದ್ರು. ಒಡವೆಗಳನ್ನು ನಿಧಾನಕ್ಕೆ ತಂದಿದ್ದರೂ ಆಗ್ತಾ ಇತ್ತು. ನಾನೇ ಯಾಮಾರಿದೆ ಅನ್ಸುತ್ತೆ. ಒಡವೆಗಳ ಆಸೆಗೆ ಅಣ್ಣಂದಿರಿಗೆ ಏನು ಮಾಡೋಲ್ಲ ತಾನೆ, ಏನು ಮಾಡಲು ಬಿಡಬಾರದು ಕೂಡ. ನನ್ನ ಅಣ್ಣಂದಿರನ್ನು ಉಳಿಸಿಕೊಳ್ಳಲಿಲ್ಲ ಅಂದ ಮೇಲೆ ನಾನು ಬದುಕಿದ್ದಾದರೂ ಏನು ಪ್ರಯೋಜನ? ನನ್ನ ಅತ್ತಿಗೆಯರಿಗೆ ನಾನು ವಿಷಯ ಗೊತ್ತಿದ್ದು ಏನು ಮಾಡಲಾಗಲಿಲ್ಲ ಅಂತ ಹೇಳಬೇಕಾ? ಆಗಲ್ಲ. ಇವತ್ತು ರಾತ್ರಿ ಅವರ ಮಾತನ್ನು ಕೇಳಿಸಿಕೊಂಡು ನಾಳೆ ಅವರಿಗೆ ಸರಿಯಾಗಿ ಮಾಡ್ತೀನಿ ಅಂತ ಅಂದುಕೊಳ್ತಾಳೆ. ಅವಳ ಮನಸ್ಸು ಪ್ರಶಾಂತವಾಗಬೇಕಿದ್ದರೆ ಅವರಿಬ್ಬರು ಇರುವ ಫೋಟೋವನ್ನು ನೋಡಲೇಬೇಕಿತ್ತು. ಆ ಫೋಟೋವನ್ನು ತನ್ನ ಎದೆಗೆ ಒರಗಿಸಿಕೊಂಡು, ರಾಮ್, ಈ ಇಬ್ಬರು ನೀಚರು ಜೊತೆಗೆ ಶರ್ಮಿಳಾ, ಮೂವರನ್ನು ಜೈಲು ಪಾಲು ಮಾಡಿ. ನಿಮ್ಮ ಎಕ್ಸಾಮ್ ಮುಗಿದ ನಂತರ ಬೇಗ ಮದುವೆಯಾಗೋಣ ರಾಮ್. ನನಗೆ ನೆಮ್ಮದಿಯಿಂದ ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಇದೆ. ಆ ಆಸೆ ನೆರವೇರಲೇಬೇಕು ರಾಮ್. ನಾವಿಬ್ಬರು ಒಟ್ಟಾಗಿ ಬಾಳಲೇಬೇಕು. ಈ ದಿನಕ್ಕೋಸ್ಕರವೇ ನಾನು ಕಾಯ್ತಾ ಇದ್ದೀನಿ ಅಂತ ಕಣ್ಮುಚ್ಚಿ ಕೂರುತ್ತಾಳೆ. ರಾಮ್ನ ನೆನಪಿಗೋ ಏನೋ ಜಾನು ನಿದಿರೆಯ ಮಂಪರಿನಲ್ಲಿದ್ದಾಳೆ. ಅವಳಿಗೆ ವೇಳೆ ಸರಿದಿದ್ದೇ ಗೊತ್ತಾಗಲಿಲ್ಲ. ಸಂಜೆಯಾಗಿದೆ. ಕೆಲಸದವರೆಲ್ಲ ಹೋದ ಮೇಲೆ ರಾಮ್ ಕೂಡ ಹೊರಗೆ ಬಂದಿದ್ದಾನೆ. ದೇವಸ್ಥಾನದ ಹತ್ತಿರ, ಮೈದಾನದ ಹತ್ತಿರ ಎಲ್ಲಿ ನೋಡಿದರೂ ಜಾಹ್ನವಿಯ ಸುಳಿವಿಲ್ಲ. ಆಗ ರಾಮ್ ದೇವಸ್ಥಾನದ ಗಂಟೆಯನ್ನು ಒಂದು ಸಲ ಬಾರಿಸ್ತಾನೆ. ಗಂಟೆಯ ಶಬ್ದಕ್ಕೆ ಮಲಗಿರುವ ಜಾನು ಎದ್ದು ಕೂಡಿತರೆ ಮಕ್ಕಳು ಸ್ಕೂಲಿನಿಂದ ಬಂದು ಆಟವಾಡುತ್ತಿದ್ದವರು ಗಂಟೆಯ ಶಬ್ದಕ್ಕೆ ಮೈದಾನಕ್ಕೆ ಓಡಿದ್ದರು. ಜಾನು ಫೋಟೋ ಎತ್ತಿಟ್ಟು ಮುಖ ತೊಳೆದು ಅವಸರವಾಗಿ ಮೆಟ್ಟಿಲು ಇಳಿದು ಮೈದಾನದ ಕಡೆ ಓಡಿದರೆ ಪದ್ಮಿನಿ ಕಾಫಿ ಗ್ಲಾಸ್ ತಂದವರು ಅವಳು ಓಡಿ ಹೋಗುತ್ತಿರುವುದನ್ನು ನೋಡಿ ಈ ಹುಡುಗಿಗೆ ಹತ್ತೆ ಹೇಳಿದ ಹಾಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ, ಊಟ ತಿಂಡಿಯ ಕಡೆ ಗಮನವೇ ಇಲ್ಲ ಅಂದುಕೊಳ್ತಾರೆ. ಮಕ್ಕಳು ಮೈದಾನಕ್ಕೆ ಬಂದು ನಿಂತಿದ್ದಾರೆ. ಜಾನು ಓಡು ನಡಿಗೆಯಲ್ಲೇ ಮೈದಾನಕ್ಕೆ ಬಂದಿದ್ದಾಳೆ. ಅವಳು ಉಸಿರನ್ನು ಮೇಲೆ ಕೆಳಗೆ ಜೋರಾಗಿ ಬಿಡುತ್ತಿದ್ದಾಳೆ. ಜಾನು, ಮೊದಲು ಸುಧಾರಿಸಿಕೊ. ಯಾಕೆ ಓಡಿಕೊಂಡು ಬಂದಿದ್ದು? ನಿಧಾನವಾಗಿಯೇ ಬರಬಹುದಿತ್ತು. ನಾನು ಇಲ್ಲೇ ಕಾಯ್ತಿದ್ದೆ ಅಂತ ಹೇಳ್ತಾನೆ ರಾಮ್. ನೀವು ಕಾಯ್ತಾ ಇದ್ರಿ, ಆದರೆ ನನಗೆ ಕಾಯುವಷ್ಟು ಟೈಮ್ ಬೇಕಲ್ಲ. ನೋಡಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇದು ನಮ್ಮ ಮನೆಗೆ ಸಂಬಂಧಪಟ್ಟ ವಿಷಯ, ಆದರೆ ನನಗೆ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳ್ತಾಳೆ. ಜಾನು, ನಮ್ಮ ಮನೆ ನಿಮ್ಮ ಮನೆ ಎನ್ನುವುದು ಬಿಟ್ಟು ವಿಷಯ ಹೇಳು. ಏನು ವಿಷಯ ಅಂದಾಗ ಜಾನು ಸುತ್ತಮುತ್ತ ನೋಡುತ್ತಾ ಯಾರು ಇಲ್ಲದಿರುವುದನ್ನು ಗಮನಿಸುತ್ತಾ ನಿನ್ನೆ ಮನೆಗೆ ಹೋದಾಗಿನಿಂದ ನಡೆದ ವಿಷಯದಿಂದ ಹಿಡಿದು ಇವತ್ತಿನ ಮಧ್ಯಾಹ್ನದವರೆಗೂ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ. ಯೋಚನೆ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರಲೇ ಇಲ್ಲ. ಮೊದಲೇ ಗೊತ್ತಿದ್ದರೆ ಅಣ್ಣಂದಿರನ್ನು ಡೆಲ್ಲಿಗೆ ಕಳುಹಿಸುತ್ತರೇ ಇರಲಿಲ್ಲ. ಅವರ ವಿಷಯ ಹೇಳಿ ಮೂವರನ್ನು ಜೈಲಿಗೆ ಅಟ್ಟುತ್ತಿದ್ದೆ ಅಂತಾಳೆ. ಮಕ್ಕಳು ಕಣ್ಣು ಬಾಯಿ ಬಿಟ್ಟು ಕುಳಿತಿದ್ದಾರೆ. ಅವರಿಗೆ 100 ರೂಪಾಯಿಯೇ ದೊಡ್ಡದು. ಅವರಿಗೆ ಕೋಟಿ ಅಂದ್ರೆ ಎಷ್ಟು ಅನ್ನುವುದು ಅಂದಾಜು ಕೂಡ ಇಲ್ಲ. ರಾಮ್ ಕೂಡ ಗಾಬರಿಯಾಗಿದ್ದಾನೆ. ಎಸ್ಟೇಟಿಗೆ ಬಂದ ಮೇಲಷ್ಟೇ ಲಕ್ಷಗಳನ್ನು ನೋಡಿದ್ದ ಅಷ್ಟೇ. ಆದರೆ ಕೋಟಿಯ ವ್ಯವಹಾರ ಅವನಿಗೂ ಗೊತ್ತಿಲ್ಲ. ಆದರೂ ಎಲ್ಲರಿಗೂ ಕೆಲಸ ಕೊಟ್ಟು ಅದಕ್ಕಿಂತಲೂ ಸಹಾಯ ಮಾಡುವ ಜಾನು ಅಣ್ಣಂದಿರಿಗೆ ತೊಂದರೆಯಾಗುವುದು ಅವನಿಗೆ ಬೇಕಾಗಿಲ್ಲ. ಜಾನು, ಹೆದರಬೇಡ. ನಮ್ಮ ಪ್ರಾಣವನ್ನು ಕೊಟ್ಟಾದರೂ ಸರಿ, ನಿಮ್ಮ ಅಣ್ಣಂದಿರನ್ನು ಉಳಿಸೋಣ. ಅವರಿಗೆ ಏನೂ ಆಗೋದಿಲ್ಲ ಅಂದಾಗ ದೇವಸ್ಥಾನದ ಹತ್ತಿರ ಪೂಜಾರಿ ಪೂಜೆ ಮಾಡಲು ಗಂಟೆ ಬಾರಿಸಿದ್ದರು. ಜಾಹ್ನವಿ ಎದರಿ, ಇದೇನು ಅಂತ ಮಾತಾಡ್ತೀರಿ ರಾಮ್? ನಿಮ್ಮ ಪ್ರಾಣಕ್ಕೇನಾದರೂ ಆದರೆ ನಾನು ಬದುಕಿರ್ತೀನಾ? ಪ್ರಾಣಕ್ಕಿಂತ ಹೆಚ್ಚಲ್ಲ ಆ ಒಡವೆಗಳು. ಆದರೆ ನಾಳೆ ಅವರು ಸಾಕ್ಷಿಯ ಸಮೇತ ಸಿಕ್ಕಿಬಿದ್ದರೆ ಅವರನ್ನು ಜೈಲು ಪಾಲು ಮಾಡೋದು ಸುಲಭ ಅಂತ. ಅದಕ್ಕೆ ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದೀನಿ ಅಷ್ಟೇ ಅಂತಾಳೆ. ಆಯ್ತು ಜಾನು, ಹೇಳಿದ ಹಾಗೆ ಆಗುತ್ತಾ? ಹೆದರಬೇಡ. ಇನ್ನೇನು ಕತ್ತಲೆಯಾಗುತ್ತಿದೆ.
ಮಕ್ಕಳ, ನೀವೆಲ್ಲ ಮನೆಗೆ ಹೋಗಿ. ಬೆಳಗ್ಗೆ ನೀವು ಸ್ಕೂಲಿಗೆ ಹೋಗುವುದು ಬೇಡ. ಅಲ್ಲಿಂದ ಬಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ನನ್ನ ಅಮ್ಮನಿಗೆ ನಾನು ಬರುವುದು ಲೇಟ್ ಆಗುತ್ತೆ, ಊಟ ಮಾಡಿ ಮಲಗು ಅಂತ ಹೇಳಿ ಅಂದು ಮಕ್ಕಳನ್ನೆಲ್ಲ ಕಳುಹಿಸಿ, ನಿಮ್ಮ ಮನೆಯ ಹಿಂದೆ ಎಲ್ಲಿ ಅವಿತುಕೊಳ್ಳಲು ಜಾಗ ಇದೆಯೋ ನನಗೆ ತೋರಿಸು, ನಾನು ಅಲ್ಲಿ ಕುಳಿತಿರ್ತೀನಿ, ನೀನು ಮನೆಯಲ್ಲೇ ಇರು. ಶರ್ಮಿಳಾಗೆ ಸ್ವಲ್ಪವೂ ಡೌಟ್ ಬರಬಾರದು. ನಾನು ಅವರ ಮಾತನ್ನು ಕೇಳಿಸಿಕೊಂಡು ಅವರು ಹೋದ ಮೇಲೆ ನಿನ್ನ ರೂಮಿಗೆ ಬರ್ತೀನಿ ಆಯ್ತಾ ಅಂತಾನೆ. ಇದು ಒಂದು ತರ ಸರಿಯೇ, ಆದರೂ ನೀವೊಬ್ಬರೇ ಅಂದಾಗ ಏನೂ ಆಗಲ್ಲ. ಅವರೆಲ್ಲ ಬರುವ ಮುಂಚೆ ನಾವು ಅಲ್ಲಿ ಇರಬೇಕು, ನಡಿ ಅಂತ ಮನೆಯ ಕಡೆ ಬರ್ತಾರೆ. ಆಗಲೇ ಕತ್ತಲೆ ಆವರಿಸುತ್ತಿದ್ದರಿಂದ ಮನೆಯ ಹಿಂದೆ ಬಂದು ಹಳೆ ಸಾಮಾನುಗಳನ್ನು ಇಟ್ಟ ಜಾಗದಲ್ಲಿ ಸ್ವಲ್ಪ ಜಾಗ ಮಾಡಿ ರಾಮ್ ಕುಳಿತರೆ ಅವನು ಕಾಣದಂತೆ ಹಳೆಯ ಸಾಮಾನುಗಳನ್ನು ಸುತ್ತಲೂ ಜೋಡಿಸಿ, ರಾಮ್ ನಾನು ಇಲ್ಲೇ ಇರ್ಲಾ ಅಂತ ಕೇಳ್ತಾಳೆ. ಬೇಡ ಜಾಹ್ನವಿ, ನೀನು ಮನೆಗೆ ಹೋಗು, ಅವರು ಯಾವಾಗ ಬರ್ತಾರೋ ಏನೋ, ನಮ್ಮಿಂದಲೇ ಪ್ಲಾನ್ ಹಾಳಾಗೋದು ಬೇಡ ಅಂತ ಜಾನುವನ್ನು ಕಳುಹಿಸಿ ಕತ್ತಲೆಯಲ್ಲಿಯೇ ಕುಳಿತುಕೊಳ್ತಾನೆ. ಜಾನು ಮನೆಯೊಳಗೆ ಬರ್ತಾಳೆ. ಅವಳಪ್ಪ ಅಮ್ಮ ಅವಳನ್ನು ನೋಡಿ ಸುಮ್ಮನಾದರೆ ಜಾನು ಶರ್ಮಿಳಾಳನ್ನು ಅಬ್ಸರ್ವ್ ಮಾಡಲು ಮಕ್ಕಳನ್ನು ಆಡಿಸುತ್ತಾ ಅಲ್ಲೇ ಕೂರುತ್ತಾಳೆ. ಶರ್ಮಿಳಾ ಹೊರಗೂ ಒಳಗೂ ಓಡಾಡುತ್ತಿದ್ದಾಳೆ. ಆಗಾಗ ಮೈದಾನದ ಕಡೆ ನೋಡುತ್ತಾ ಕೈ ಬೆರಳುಗಳನ್ನು ಹೊಸಕಿಕೊಳ್ಳುತ್ತಾ ಇದ್ದಾಳೆ. ಜಾನು ಅವಳನ್ನು ವಾರೆಗಣ್ಣಿನಲ್ಲೇ ಗಮನಿಸುತ್ತಿದ್ದಾಳೆ. ಊಟದ ಸಮಯವಾದರೂ ಅವಳ ಅಣ್ಣಂದಿರ ಪತ್ತೆಯಿಲ್ಲ. ಜಾಹ್ನವಿ, ನೀನು ಮಧ್ಯಾಹ್ನವೂ ಊಟ ಮಾಡಲಿಲ್ಲ, ಬಾ ಊಟ ಮಾಡು ಅಂತ ಕರೆದಾಗ ಜಾಹ್ನವಿಗೆ ಸಂಕಟ ಶುರುವಾಗುತ್ತೆ. ರಾಮ್ನನ್ನು ಅಂಥ ಪರಿಸ್ಥಿತಿಯಲ್ಲಿ ಕುಳ್ಳಿರಿಸಿ ನಾನು ಊಟ ಮಾಡುವುದಾದರೂ ಹೇಗೆ ಅಂತ ಆಲೋಚಿಸಿ, ಅತ್ತಿಗೆ ನಾನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀನಿ, ಈಗ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ನೀವೆಲ್ಲ ಊಟ ಮಾಡಿ, ನಾನು ಊಟವನ್ನು ನನ್ನ ರೂಮಿಗೆ ತಗೊಂಡು ಹೋಗ್ತೀನಿ, ನನಗೆ ಸ್ವಲ್ಪ ನೋಟ್ಸ್ ಮಾಡೋದು ಇದೆ, ಈಗಲೇ ಊಟ ಮಾಡಿದರೆ ನಿದ್ರೆ ಮಾಡಿ ಬಿಡ್ತೀನಿ ಅಂತಾಳೆ. ಸರಿ, ನಿನ್ನಿಷ್ಟ, ಹೇಗೆ ಸರಿ ಎನ್ನಿಸುತ್ತೋ ಹಾಗೆ ಮಾಡು ಅಂದು ಎಲ್ಲರೂ ಊಟಕ್ಕೆ ಕುಳಿತರೆ ಶರ್ಮಿಳಾ ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ ಅಂತಾಳೆ. ಸ್ವಲ್ಪ ಮೊಸರನ್ನನಾದರೂ ತಿನ್ನು ಬಾ ಅಂತ ಕೌಸಲ್ಯ ಕರೆದರೆ ಬೇಡ ಅತ್ತೆ ಅಂತಾಳೆ. ಮೊಸರನ್ನ ಅಲ್ಲ, ಸ್ವಲ್ಪ ವಿಷ ಕೊಡಬೇಕು ಇವರಿಗೆ, ನಾಳೆ ಅಣ್ಣಂದಿರು ಸೇಫ್ಟಿಯಾಗಿ ಬರಲಿ, ಆಗ ಇದೆ ಇವರಿಗೆ ಅಂತ ಮನಸ್ಸಲ್ಲೇ ಬೈದುಕೊಳ್ತಾಳೆ ಜಾಹ್ನವಿ. ಎಲ್ಲರೂ ಊಟ ಮುಗಿಸಿ ತಮ್ಮ ರೂಮುಗಳಿಗೆ ಹೋದರೆ ಜಾಹ್ನವಿ ತಟ್ಟೆಗೆ ಹೆಚ್ಚಿನ ಊಟ ಬಡಿಸಿಕೊಂಡು ತನ್ನ ರೂಮಿನಲ್ಲಿ ಇಟ್ಟು ಅಲ್ಲೇ ಮರೆಯಲ್ಲಿ ನಿಲ್ತಾಳೆ. ಶರ್ಮಿಳಾ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಟಾರ್ಚ್ ಆನ್ ಮಾಡಿಕೊಂಡು ಬರುತ್ತಿರುವುದು ಕಾಣಿಸಿದಾಗ ಶರ್ಮಿಳಾ ಸುತ್ತಮುತ್ತ ನೋಡಿ ನಿಧಾನವಾಗಿ ಬಾಗಿಲೆ ತೆಗೆದು ಹೊರಗೆ ಹೋಗ್ತಾಳೆ. ಈಗ ಜಾಹ್ನವಿಗೆ ಭಯ ಆಗಲು ಶುರುವಾಗಿದೆ. ಅವರ ಪ್ಲಾನ್ ರಾಮ್ನಿಗೆ ಗೊತ್ತಾಗುವಂತೆ ಆಗಲಿ, ರಾಮ್ ಅಲ್ಲಿರುವುದು ಅವರಿಗೆ ಗೊತ್ತಾಗದೇ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.